ಸರ್ ಇದಕ್ಕೆ 370 ಹೇಳ್ತೀವಿ ಸರ್. ಓಕೆ 365 ಕೊಟ್ಬಿಡ್ತೀವಿ ಸರ್ ಫೈನಲ್. 3,65,000 ಗೆ ಫೈನಲ್ ಫೈನಲ್ ಟು ಫೈನಲ್ ಕೊಟ್ಬಿಡ್ತೀವಿ ಸರ್. ಓಕೆ 14 ಮಾಡಲು ಸಿಂಗಲ್ ಓನರ್ ಸಿಗಲ್ಲ, ಸಿಂಗಲ್ ಓನರ್. ಹೌದು ಸರ್. ಸರ್ ಇವಾಗ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಿದ್ದೀರಾ ಸರ್? 420 ಹೇಳ್ತೀವಿ ಸರ್. 4 ಲಕ್ಷ ಕೊಟ್ಬಿಡ್ತೀವಿ ಸರ್. ಸರ್ 6 ಲಕ್ಷ ಹೇಳ್ತೀವಿ, ಹೆಚ್ಚು ಕಮ್ಮಿ ಕೊಡ್ತೀವಿ. 6 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. 19 ಮಾಡಲು ಸೆಕೆಂಡ್ ಓನರ್ 580 ಕೊಟ್ಬಿಡ್ತೀವಿ ಸರ್. 580 ಕೊಟ್ಬಿಡ್ತೀವಿ ಸರ್. 580 ಫೈನಲ್. ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀರಾ ಸರ್? ಸರ್ ಇದಕ್ಕೆ ಒಂದು 670 ಹೇಳ್ತೀವಿ ಸರ್. 6.5 ಕೊಟ್ಬಿಡ್ತೀವಿ ಸರ್. 6.5 ಫೈನಲ್ ಮಾಡಿ ಕೊಟ್ಟೇ ಬರ್ತೀವಿ ಸರ್. ಯಾರ ಇದ್ರೆ ದಯವಿಟ್ಟು ಬರ್ಬೋದು ಸರ್. ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 15 ಲಕ್ಷ ಹೇಳ್ತೀವಿ ಸರ್. 15 ಲಕ್ಷ ಹೇಳ್ತೀವಿ ಸರ್. ಸೊ ಲೊಕೇಶನ್ ಗೆ ಬಂದ್ರೆ ಆನ್ ದ ಟೇಬಲ್ ಕುತ್ಕೊಂಡು ಏನ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಹೆಚ್ಚು ಕಡಿಮೆ 100% ಮಾಡ್ಕೊಡ್ತೀನಿ ಸರ್. ಏರ್ಬ್ಯಾಗ್ ಬರುತ್ತೆ. ಹೌದು. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 4,20,000 ಹೇಳ್ತೀವಿ ಸರ್. 4 ಲಕ್ಷ ಕೊಟ್ಬಿಡ್ತೀವಿ ಸರ್. 420 ಹೇಳ್ತಿದ್ರೆ 420 ಹೇಳ್ತೀವಿ. 4 ಲಕ್ಷ ಕೊಟ್ಬಿಡ್ತೀವಿ ಸರ್. ವೆರಿ ಗುಡ್ ಕಂಡೀಷನ್ ಸರ್. ಈ ತರ ಗಾಡಿ ಎಲ್ಲೂ ಸಿಗಲ್ಲ ಸರ್. ಹೆಣ್ಮಣ್ಣು ಗಾಡಿ ಸೂಪರ್ ಆಗಿದೆ. ಟೈರು, ಲೆದರ್ ಸೀಟ್ ಕವರ್, ಸಿಸ್ಟಮ್ ಸೂಪರ್ ಆಗಿದೆ ಸರ್. 4.5 ಹೇಳ್ತೀವಿ ಸರ್. ಓಕೆ 420, 430 ಕೊಟ್ಬಿಡ್ತೀವಿ ಸರ್. 420 ಫೈನಲ್ ಕೊಟ್ಬಿಡ್ತೀವಿ ಸರ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು SLV ಕಾರ್ಸ್ ಹತ್ರ ಇದೀವಿ. ಸೊ ಈ ಲೊಕೇಶನ್ ಇಂದ ಸಾಕಷ್ಟು ಸಲ ಬಂದ್ಬಿಟ್ಟು ವಿಡಿಯೋ ಮಾಡಿದ್ವಿ. ಸೊ ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಡ್ ಬಂದ್ಬಿಡ್ಬೋದು. ಅಂಡ್ ವಿಡಿಯೋ ಪೂರ್ತಿ ನಂಬರ್ ಸ್ಕ್ರೋಲ್ ಆಗ್ತಿರುತ್ತೆ. ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ 100% ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಅಂಡ್ ಸಾಕಷ್ಟು ಜನ ಟೊಯೋಟಾ ಇನೋವಾ ಕ್ರಿಸ್ಟಾಗೆ ಹುಡುಕ್ತಾ ಇರ್ತಾರೆ. G ವರ್ಷನ್ 2 ಇದೆ. ಅಂಡ್ ಅದೇ ತರ ನಿಮ್ಗೆ ಮಾರುತಿ ಸುಜುಕಿ ಸಿಯಾಜ್ ಇದೆ, ಯೆಲ್ಲೋ ಬೋರ್ಡ್. ಅಂಡ್ ಅದು ಕೂಡ ಟಾಪ್ ಎಂಡ್ ಗಾಡಿ. ಅಂಡ್ ಒಂದ್ ಬಂದ್ಬಿಟ್ಟು ಮಿಡಿಲ್ ವೇರಿಯಂಟ್. ಅಂಡ್ ಅದೇ ತರ ನಿಮ್ಗೆ ಮಾರುತಿ ಸುಜುಕಿ ಎರ್ಟಿಗಾ ಇದೆ, ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಸೂಪರ್ ಆಗಿದೆ. ಅಂಡ್ ಬ್ರ್ಯಾಂಡ್ ನ್ಯೂ ಶೇಪ್ ಅಂತಾನೆ ಹೇಳ್ಬೋದು. ಅದು ಕೂಡ ಡೀಸೆಲ್ ವೆಹಿಕಲ್. ಅಂಡ್ ಇಟಿಯೋಸ್, GD ಅಂಡ್ ಪ್ಲಾಟಿನಾ ಎರಡು ಕೂಡ ಸಿಗುತ್ತೆ. ಅಂಡ್ ಅದೇ ತರ ನಿಮ್ಗೆ ಮಾರುತಿ ಸುಜುಕಿ ಡಿಸೈರ್ ಸಿಗುತ್ತೆ, ನಿಮ್ಗೆ ಟೂರೆಸ್ಟ್ ಸಿಗುತ್ತೆ. ಕಂಪ್ಲೀಟ್ ಆಗಿ ಯೆಲ್ಲೋ ಬೋರ್ಡ್ ಕಾರ್ಸ್ ಯಾವೆಲ್ಲ ಇದೆ ಅವೆಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ಎಲ್ಲ ಸಿಗುತ್ತೆ. ಅಂಡ್ ಇವನ್ ಲೋ ಬಡ್ಜೆಟ್ ಅಲ್ಲೂ ಸಿಗುತ್ತೆ, ಹೈ ಬಡ್ಜೆಟ್ ಅಲ್ಲೂ ಸಿಗುತ್ತೆ, ಪ್ರೀಮಿಯಂ ವೆಹಿಕಲ್ಸ್ ಸಿಗುತ್ತೆ. ಅಂಡ್ ನಿಮ್ಗೆ 100% ಲೋನ್ ಕೂಡ ಮಾಡ್ಕೊಡ್ತಾರೆ. ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಇವಾಗ ಸರ್ ಇದಾರೆ. ಸೊ ವಿಡಿಯೋನ ಕೊನೆ ಗಂಟ ನೋಡಿ, ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೊಡಕ್ಕೆ ನಮ್ಮ ಹತ್ರ ಇವಾಗ ಕೃಷ್ಣ ಸರ್ ರೆಡಿ ಆಗಿದ್ದಾರೆ. ಅಂಡ್ ಸರ್, ಇವತ್ತು SLV ಕಾರ್ಸ್ ಅಲ್ಲಿ ಎಷ್ಟು ಕಾರ್ಸ್ ಸ್ಟಾಕ್ ಇದೆ ಸರ್? ಒಂದು 200 ಗಾಡಿ ಇದಾವೆ ಸರ್. 200 ಗಾಡಿ 300 ಗಾಡಿ ಇದಾವೆ ಸರ್. ಓಕೆ, ಗಾಡಿ ಚೆನ್ನಾಗಿದಾವೆ. ಅಂಡ್ ಸರ್, ಇವಾಗ ಈ ಶೋರೂಮ್ ಲೊಕೇಶನ್ ಹೇಳ್ಬಿಡಿ ಸರ್. ಹಿರಣ್ಣಗುಡ್ಡೆ ಸರ್ಕಲ್. ಓಕೆ, ಅಲ್ಲಿಂದ 100-200 ಮೀಟರ್ ಸರ್. SLV ಕಾರ್ಸ್ ಹತ್ರ. ಹೌದು ಸರ್. ಸರ್ ನಾನು ಕನ್ಫ್ಯೂಸ್ ಆಗೋದು ಬೇಡ. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಸೊ ನೀವು ಅದನ್ನ ಪ್ರೆಸ್ ಮಾಡ್ಬಿಟ್ರೆ ಸಾಕು, ಎಕ್ಸಾಕ್ಟ್ ಲೊಕೇಶನ್ ಗೆ ಬರ್ತೀರಾ. ಅಂಡ್ ಕಂಪ್ಲೀಟ್ ಆಗಿ ನೋಡ್ತಾ ಇರ್ಬೋದು. ಈ ಜಾಗದಲ್ಲಿ ನಿಮ್ಗೆ ಹತ್ರ ನಿಮ್ಗೆ 15-20 ಗಾಡಿಗಳು ಸ್ಟಾಕ್ ಇದೆ ಸರ್. 3 ಶೋರೂಮ್ ಇದಾವೆ ಇಲ್ಲಿ. 3 ಶೋರೂಮ್ ಇದೆ ಟೋಟಲ್. ಸೊ ಒಂದೊಂದು ಶೋರೂಮ್ ಅಲ್ಲಿ ನಿಮ್ಗೆ ಮ್ಯಾಕ್ಸಿಮಮ್ ಅಂದ್ರೆ 25-40 ಗಾಡಿಗಳೆಲ್ಲ ಸ್ಟಾಕ್ ಇರುತ್ತೆ. ಅಂಡ್ ಇದು ಬಂದ್ಬಿಟ್ಟು 3 ಶೋರೂಮ್ ಅಲ್ಲಿ 1 ಶೋರೂಮ್. ಅಂಡ್ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಿಮ್ಮ ಹತ್ರ ಇವಾಗ ಸರ್ ರೆಡಿ ಆಗಿದ್ದಾರೆ. ಅಂಡ್ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ನೋಡ್ತಾ ಇರ್ಬೋದು, ಮಾರುತಿ ಸುಜುಕಿ ಡಿಸೈರ್ ಟೂರ್ ಸರ್. ಇದು ಸರ್ ಟೂರ್ ಎಸ್ ಸರ್. ಮಾಡಲು. ಓಕೆ, ಸೆಕೆಂಡ್ ಓನರ್ ಗಾಡಿ ಸೂಪರ್ ಇದೆ ಸರ್. ಓಕೆ ಸರ್, 6 ಲಕ್ಷ ಹೇಳ್ತೀವಿ, ಹೆಚ್ಚು ಕಮ್ಮಿ ಕೊಡ್ತೀವಿ. 6 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. 19 ಮಾಡಲು ಸೆಕೆಂಡ್ ಓನರ್ 580 ಕೊಟ್ಬಿಡ್ತೀವಿ ಸರ್. 580 ಕೊಟ್ಬಿಡ್ತೀವಿ ಸರ್. 580 ಫೈನಲ್. ಎಷ್ಟು ರನ್ ಆಗಿದೆ ಸರ್? ಒಂದು ಒಳಗಡೆ ಓಡ ಸರ್. ಓಡ ಸರ್. ಓಕೆ, ಸೊ ನೋಡ್ತಾ ಇರ್ಬೋದು, ಗಾಡಿ ಎಲ್ಲೂ ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ನಿಮ್ಗೆ ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮ್ಗೆ ಟೈರ್ ಕೂಡ ತುಂಬಾ ಚೆನ್ನಾಗಿದೆ. 4 ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಸರ್, ಇವಾಗ ಒಬ್ಬೊಬ್ರು ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಹೇಳ್ತಾರೆ ಸರ್. ಸರ್ ಶೋರೂಮ್ ಸರ್ವಿಸ್ ಬೇಕಾದ್ರೆ ಚೆಕ್ ಮಾಡ್ಸ್ಕೋಬಹುದು ಸರ್. ಓಕೆ, ಚೆಕ್ ಮಾಡ್ಸ್ಕೋಬಹುದು. ಓಕೆ, ಅದಕ್ಕೂ ಅವ್ರು ಹೇಳ್ಬಿಟ್ಟು ಹೇಳ್ತೀವಿ. ಶೋರೂಮ್ ಬೇಕಾದ್ರೆ ಚೆಕ್ ಮಾಡ್ಸ್ಕೋಬಹುದು ಸರ್. ಓಕೆ, ಅದನ್ನ ಗ್ಯಾರಂಟಿ ಕೊಡ್ತೀವಿ ಸರ್. 5,80,000 ಗೆ ಫೈನಲ್ ಮಾಡ್ಕೊಡ್ತೀವಿ ಸರ್. ಓಕೆ, ಆರಾಮಾಗಿ ಲೋನ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಒಂದು ಲೋನ್ ಕೂಡ 3.5 ಆಗುತ್ತೆ ಸರ್. ಓಕೆ, ಖಂಡಿತ ಲೋನ್ ಆಗುತ್ತೆ ಸರ್. ಇದೊಂದು ವಿಡಿಐ ಸರ್. ಡಿಸೈರ್ ನೋಡ್ತಾ ಇರ್ಬೋದು, ಆಪಲ್ ಕಟ್ ಸರ್. ಓಕೆ, ವಿಡಿಐ ಸರ್. ಇದರಲ್ಲಿ ನಿಮ್ಗೆ ಪವರ್ ಶೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಎಲ್ಲ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಸರ್. ಸೊ ಇದು ಬಂದ್ಬಿಟ್ಟು ಮಿಡಿಲ್ ವೇರಿಯಂಟ್. ಹೇಳಿ ಸರ್, ಯಾವ್ದು ಮಾಡ್ಲು ಸರ್? 19 ಮಾಡಲು ಸರ್. ಎಷ್ಟು ರನ್ ಆಗಿದೆ ಸರ್? ಇದು 1 ಒಳಗಡೆ ಓಡ ಸರ್. 81 ಸರ್. ಓನರ್ಶಿಪ್ ಏನಾಗಿದೆ ಸರ್? ಸರ್ ಓನರ್ಶಿಪ್ ಇದು 3rd ಓನರ್ ಆಗಿದೆ ಸರ್. ಓಕೆ, ಸೊ ನಿಮ್ಗೆ ಗಾಡಿ ಎಲ್ಲ ಈ ತರ ಇದೆ, ನೋಡ್ತಾ ಇರ್ಬೋದು. ಸೊ ನಿಮ್ಗೆ 1 ಲಕ್ಷ ಕಿಲೋಮೀಟರ್ ಡ್ರೈವ್ ಆಗಿರೋ ತರ ಕಾಣಿಸೋದೇ ಇಲ್ಲ. ಗಾಡಿ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಗಾಡಿ ಸೂಪರ್ ಇದೆ ಸರ್. ಗಾಡಿ ಬಗ್ಗೆ ಏನು ಮಾತಾಡಂಗಿಲ್ಲ. ಓಕೆ, AC, ಪವರ್ ಸ್ಟೀರಿಂಗ್ ಎಲ್ಲ ಇದೆ ಸರ್. ಸೊ ಕಂಪ್ಲೀಟ್ ಆಗಿ ಕಾರ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮ್ಗೆ ಕಪ್ ಹೋಲ್ಡರ್ಸ್ ಎಲ್ಲ ಬರುತ್ತೆ. ಅಂಡ್ ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀರಾ ಸರ್? ಸರ್ ಇದಕ್ಕೆ ಒಂದು 670 ಹೇಳ್ತೀವಿ ಸರ್. 6.5 ಕೊಟ್ಬಿಡ್ತೀವಿ ಸರ್. 6.5 ಫೈನಲ್ ಮಾಡಿ ಕೊಟ್ಟೇ ಬರ್ತೀವಿ ಸರ್. ಯಾರ ಇದ್ರೆ ದಯವಿಟ್ಟು ಬರ್ಬೋದು ಸರ್. ಸೊ ನೋಡ್ತಾ ಇರ್ಬೋದು, ಗಾಡಿ ಎಲ್ಲ ಈ ತರ ಇದೆ. ಸೊ ನಂಬರ್ ಕೂಡ ನೀಟಾಗಿ ತೋರಿಸ್ತಾ ಇದೀನಿ, ಕನ್ಫ್ಯೂಸ್ ಆಗೋದ್ ಬೇಡ ನಿಮ್ಗೆ.
ಅಂಡ್ ಅದೇ ತರ ಟೊಯೋಟಾ ಇನೋವಾ ಕ್ರಿಸ್ಟಾ ಒಂದಲ್ಲ ಎರಡು ಗಾಡಿ ಇದೆ ನೋಡ್ತಾ ಇರ್ಬೋದು. ಅಂಡ್ ಇದೇ ತರ ಗಾಡಿಗಳು ನಿಮ್ಗೆ 7 ಸೀಟರ್ ಗಾಡಿಗಳು ಹತ್ತತ್ರ ನಿಮ್ಗೆ 5 ಗಾಡಿ ಇದೆ ಟೋಟಲ್. ಅಂಡ್ ಅದರಲ್ಲಿ ಇದು ಫಸ್ಟ್ ಗಾಡಿ. ಈ ಗಾಡಿ ಯಾವ ಸರ್ ಮಾಡಲು ಸರ್ 18 ಮಾಡಲು ಸರ್, ಸಿಂಗಲ್ ಓನರ್ ಸರ್. ಓಕೆ, ಗಾಡಿ ಸೂಪರ್ ಆಗಿದೆ, ವೆರಿ ಗುಡ್ ಕಂಡೀಷನ್ ಸರ್. ಓಕೆ, ಗಾಡಿ ಬಗ್ಗೆ ಮಾತಾಡಂಗಿಲ್ಲ ಸರ್, ಪಿನ್ ಟು ಪಿನ್ ಚೆನ್ನಾಗಿದೆ ಸರ್ ಗಾಡಿ ಬಗ್ಗೆ. ಸಿಂಗಲ್ ಓನರ್, ಸಿಂಗಲ್ ಓನರ್ ಸರ್. 170 ಓಡಿದೆ ಸರ್ ಕಿಲೋಮೀಟರ್ ಸರ್. ಓಕೆ, ಟೈರ್ಸ್, ಲೆದರ್ ಸೀಟ್ ಕವರ್, ಸಿಸ್ಟಮ್, AC, ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ, ಆಡಿಯೋ ಸಿಸ್ಟಮ್ ಎಲ್ಲ ಇದೆ ಸರ್. ಸೊ ನಾನು ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಟೊಯೋಟಾ ಗಾಡಿಗಳು ನೀವು ಯಾವ್ದೇ ತಗೊಂಡ್ರು ಆರಾಮಾಗಿ 4 ರಿಂದ 5 ಲಕ್ಷ ಕಿಲೋಮೀಟರ್ ಕಣ್ ಮುಚ್ಕೊಂಡು ನಡೆಸಬಹುದು. ಆ ತರ ಇಂಜನ್ ಎಲ್ಲ ಇರುತ್ತೆ ಗಾಡಿಯಲ್ಲಿ. ಅಂಡ್ ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ಸರ್. ಇದು 18 ಮಾಡಲ ಇದು ಸರ್, 18 ಮಾಡಲ ಸರ್, ಸಿಂಗಲ್ ಓನರ್ ಸರ್. 18 ಮಾಡಲು ಸಿಂಗಲ್ ಓನರ್. ಬಾಡಿ ಲೈನ್ ಎಲ್ಲ ನೋಡ್ತಾ ಇರ್ಬೋದು ನಿಮ್ಗೆ. ಅಂಡ್ ನಿಮ್ಗೆ ಅಲೈ ವೀಲ್ಸ್ ಕೂಡ ಬರುತ್ತೆ, ನಿಮ್ಗೆ ಅಲೈ ವೀಲ್ಸ್ ಬರುತ್ತೆ, ಡ್ಯುಯಲ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ, 2.4G ವರ್ಷನ್. ಇದು ಬಂದ್ಬಿಟ್ಟು 7+1 ಸರ್. ಇದು 7+1 ಸರ್. ನೋಡಿ ಸರ್ ಗಾಡಿ 7+1 ಸೀಟ್ ಕವರ್ ನೋಡಿ ಸರ್, ಸಕ್ಕತ್ತಾಗಿದೆ. ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಸ್ಕ್ರೀನ್ ಬರುತ್ತೆ ನಿಮ್ಗೆ, ಆಮ್ರೆಸ್ಟ್, ಸೀಟ್ ಕವರ್ ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ಸನ್ಗ್ಲಾಸ್ ಹೋಲ್ಡರ್ ಕೂಡ ಬರುತ್ತೆ ನಿಮ್ಗೆ. ಗಾಡಿ ಎಲ್ಲ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ 100% ಲೋನ್ ಆಗುವಂತ ವೆಹಿಕಲ್ ನಿಮ್ಗೆ. ಲೋನ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಒಂದು 8 ಲಕ್ಷ 9 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಲೋನೇ ಆಗುತ್ತೆ, ಲೋನ್ ಆಗುತ್ತೆ. ಇವಾಗ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 15 ಲಕ್ಷ ಹೇಳ್ತೀವಿ ಸರ್. 15 ಲಕ್ಷ 15 ಲಕ್ಷ ಹೇಳ್ತೀವಿ ಸರ್. ಸೊ ಲೊಕೇಶನ್ ಗೆ ಬಂದ್ರೆ ಆನ್ ದ ಟೇಬಲ್ ಕುತ್ಕೊಂಡು ಏನ್ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಹೆಚ್ಚು ಕಡಿಮೆ 100% ಮಾಡ್ಕೊಡ್ತೀನಿ ಸರ್. ಓಕೆ. ಅಂಡ್ ಅದೇ ತರ ಹುಂಡೈ ಎಕ್ಸೆಂಟ್ ಸರ್, 18 ಮಾಡಲಿ ಸರ್, ಸಿಂಗಲ್ ಓನರ್ ಸರ್. ಗಾಡಿ ಸೂಪರ್ ಇದೆ ಸರ್, ವೆರಿ ಗುಡ್ ಕಂಡೀಷನ್ ಸರ್. ಓಕೆ, ಎಷ್ಟು ಟನ್ ಆಗಿದೆ ಸರ್ ಇದು? ಸರ್ 1 ಒಳಗಡೆ ಹೊಡೆ ಸರ್. 1 ಒಳಗಡೆ ಹೊಡಿದೆ. ಹೌದಾ ಸರ್? ನೋಡ್ತಾ ಇರ್ಬೋದು, ಗಾಡಿ ನಂಬರ್ ಎಲ್ಲ ನೀಟಾಗಿ ತೋರಿಸ್ತಾ ಇದೀನಿ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಸರ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತಲ್ಲ? ಸಿಂಗಲ್ ಏರ್ ಬ್ಯಾಗ್ ಎಕ್ಸೆಂಟ್ 18 ಮಾಡೋಗೆ ಬರಲ್ಲ ಸರ್. ಓಕೆ, ಬರಲ್ಲ ಸರ್. ಇವಾಗ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಐತೆ, ಏರ್ ಬ್ಯಾಗ್ ಐತಿ ಸರ್. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಹೌದು. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 4,20,000 ಹೇಳ್ತೀವಿ ಸರ್. 4 ಲಕ್ಷ ಕೊಟ್ಬಿಡ್ತೀವಿ ಸರ್. 4.20 ಹೇಳ್ತಿದ್ರೆ 4,20 ಹೇಳ್ತೀವಿ, 4 ಲಕ್ಷ ಕೊಟ್ಬಿಡ್ತೀವಿ ಸರ್. 4 ಲಕ್ಷಕ್ಕೆ ಫೈನಲ್ ಸರ್. ಓಕೆ. ಅಂಡ್ ಅದೇ ತರ ಟೊಯೋಟಾ ಇಟಿಯೋಸ್ ಇದು ಬಂದ್ಬಿಟ್ಟು ಪ್ಲಾಟಿನಾ ಸರ್. 19 ಮಾಡಲು ಪ್ಲಾಟಿನಾ ಸರ್. ಸಿಂಗಲ್ ಓನರ್, 4 ಟೈರ್ ಹಾಕ್ತೀವಿ, ಸೀಟ್ ಕವರ್. 18 ಮಾಡಲ ಸರ್ ಇದು? 19 ಮಾಡಲು ಸಿಂಗಲ್ ಓನರ್ ಸರ್. ಸೊ ನೋಡ್ತಾ ಇರ್ಬೋದು, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ. ಸಿಂಗಲ್ ಓನರ್, ಅದು ಕೂಡ 19 ಮಾಡಲು, ಸಿಂಗಲ್ ಓನರ್, ಬ್ರ್ಯಾಂಡ್ ನ್ಯೂ ಕಾರ್ ಅಂತಾನೆ ಹೇಳ್ಬೋದು. 4 ಟೈರ್ ಹೊಸ MRF ಟೈರ್ ಜಸ್ಟ್ ಹಾಕಿಸ್ಬಿಟ್ಟು ನಿಲ್ಸ್ಬಿಟ್ಟಿದ್ದಾರೆ ಅಷ್ಟೇ, ಯೂಸ್ ಕೂಡ ಮಾಡಿಲ್ಲ. ಹೌದು. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ. ಲೆದರ್ ಇಂಟೀರಿಯರ್ಸ್ ತುಂಬಾ ಚೆನ್ನಾಗಿದೆ, ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 91,000 ಹೊಡೆ ಸರ್. ಓಕೆ ಸರ್, ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 91,000 ಹೊಡೆ ಸರ್. ಓಕೆ. ಲೋನ್ ಕೂಡ ಆಪ್ಷನ್ ಮಾಡ್ಕೊಡ್ತೀವಿ, ಲೋನ್ ಆಪ್ಷನ್ ಕೂಡ ಕೊಡ್ತೀವಿ. 1525 ವೆಹಿಕಲ್ ನಂಬರ್. ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಪ್ರೈಸ್ 8 ಲಕ್ಷ ಹೇಳ್ತೀವಿ ಸರ್. ಓಕೆ, 8 ಲಕ್ಷ. 780 ಕೊಟ್ಬಿಡ್ತೀವಿ ಸರ್. 780 ಕೊಟ್ಬಿಡಿ. 780 ಫೈನಲ್ ಕೊಟ್ಬಿಡ್ತೀವಿ. 4 ರಿಂದ 5 ಲಕ್ಷ ಆರಾಮಾಗಿ ಲೋನ್ ಆಗುತ್ತೆ ಸರ್. ಖಂಡಿತ 4 ಬರ ಟ್ರೈ ಮಾಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಅಂಡ್ ಅದೇ ತರ ಗಾಡಿ ಸೇಮ್ ಇದು ಕೂಡ ಡಿಸೈರ್ ಸರ್. 18 ಮಾಡಲ ಸರ್. ಓಕೆ, ಸಿಂಗಲ್ ಓನರ್. 18 ಮಾಡಲು ಸಿಂಗಲ್ ಓನರ್ ಸರ್. ಸೊ ಆಲ್ಮೋಸ್ಟ್ ಗಾಡಿ ತುಂಬಾ ಸೂಪರ್ ಆಗಿದೆ, ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಅದು ಕೂಡ 18 ಮಾಡಲು ಸಿಂಗಲ್ ಓನರ್. ಗಾಡಿ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ ನಿಮ್ಗೆ. ಅಂಡ್ ಈ ಗಾಡಿ ಎಷ್ಟು ರನ್ ಆಗಿದೆ ಸರ್? ಸರ್ 1 ಒಳಗಡೆ ಹೊಡೆದಿದೆ ಸರ್. 1 ಒಳಗಡೆ ಹೊಡೆದಿದೆ. ಸರ್. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿ. ಸರ್ ನಾವು ಡಿಸೈರ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, ನಿಮ್ಗೆ ಒಳ್ಳೆ ಲೋ ಮೇಂಟೆನೆನ್ಸ್ ಆಗುತ್ತೆ. ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿದೆ ಈ ವೆಹಿಕಲ್ ಗೆ. ಅಂಡ್ ಈ ಗಾಡಿಗೆ ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಫೈನಲ್ ಪ್ರೈಸ್ ಹೇಳ್ಬಿಡ್ತೀವಿ ಸರ್. ಸರ್ ಇದು 5 ಲಕ್ಷ ಹೇಳ್ತೀವಿ ಸರ್. 5 ಲಕ್ಷ ಫೈನಲ್ ಟು ಫೈನಲ್ 5 ಲಕ್ಷ. ನೋ ಬಾರ್ಗಿಂಗ್, 5 ಲಕ್ಷ ಫೈನಲ್. 520 ಹೇಳ್ತೀವಿ, 5 ಲಕ್ಷ ಕೊಟ್ಬಿಡ್ತೀವಿ ಸರ್. ಓಕೆ. ಅಂಡ್ ಅದೇ ತರ ಇನ್ನೂ ಒಂದು ಇಟಿಯೋಸ್ GD ವೆಹಿಕಲ್ ಇದೆ, ಹೇಳಿ ಸರ್. ಸರ್ ಇದು 70 ಮಾಡಲ ಸರ್. ಓಕೆ, ಸೆಕೆಂಡ್ ಓನರ್. ಗಾಡಿ ಸೂಪರ್ ಇದೆ ಸರ್, ವೆರಿ ಗುಡ್ ಕಂಡೀಷನ್. ಓಕೆ. ಲೋನ್ ಬೇಕಾದ್ರೆ ಲೋನ್ ಹಾಕಿ ಕೊಡ್ತೀವಿ, ಲೋನ್ ಕೂಡ ಆಗುತ್ತೆ. ಆಗುತ್ತೆ ಸರ್. ಅಂಡ್ 4 ಕೂಡ ಬ್ರ್ಯಾಂಡ್ ನ್ಯೂ MRF ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಮುಂದೆ ಇದರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ. ಪವರ್ ಸ್ಟೀರಿಂಗ್, ಲೆದರ್ ಇಂಟೀರಿಯರ್ಸ್ ಅಂಡ್ ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಎಲ್ಲ ಇದೆ. ಸರ್ ಇವಾಗ ಈ ಗಾಡಿಗೆ ಏನ್ ಕೋಟ್ ಮಾಡ್ತಾ ಇದ್ರೆ ಸರ್? ಅದಕ್ಕೆ 6 ಲಕ್ಷ ಹೇಳ್ತೀವಿ, ಹೆಚ್ಚು ಕಡಿಮೆ ಕೊಡ್ತೀವಿ ಸರ್. 6 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಸರ್. ಸೊ ನೋಡ್ತಾ ಇರ್ಬೋದು, 6 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ಒಳಗಡೆ ಇಂಟೀರಿಯರ್ಸ್ ಮಾತ್ರ ನೀಟ್ ಆಗಿದೆ. ಒಂದು ಸರ್. 110 ಹೊಡೆಯುತ್ತೆ. 1,10,000 ಕಿಲೋಮೀಟರ್ ರನ್ ಆಗಿದೆ. ಕವರ್, ಸಿಸ್ಟಮ್, ಟೈರು ಎಲ್ಲ ಹಾಕಿದೀವಿ ಸರ್. ಗಾಡಿ ಸೂಪರ್ ಇದೆ ಸರ್. ಇನ್ನೊಂದ್ಸಲ ಪ್ರೈಸ್ ಹೇಳ್ಬಿಡಿ ಸರ್. ಸರ್ 6 ಲಕ್ಷ ಹೇಳ್ತೀವಿ ಸರ್. 580 ಫೈನಲ್ ಕೊಟ್ಬಿಡ್ತೀವಿ ಸರ್. 580 ಫೈನಲ್ ಕೊಟ್ಬಿಡ್ತೀವಿ ಸರ್.
ಸೊ ನಿಮ್ಗೆ ಲಾಂಗ್ ಡಿಕ್ಕಿ ವೆಹಿಕಲ್ ಹುಡುಕೋರ್ಗೆ ಇಲ್ಲೊಂದು ಲಾಂಗ್ ಡಿಕ್ಕಿ ವೆಹಿಕಲ್ ಇದೆ. ಇದು ಬಂದ್ಬಿಟ್ಟು 16 ಮಾಡಲು ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್ ಸರ್. ಎಷ್ಟು ರನ್ ಆಗಿದೆ ಸರ್? ಸರ್ 110 120 ಓಡ ಸರ್. ಓಕೆ, ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಬರ್ತಾ ಇದ್ದೀರಾ ಸರ್? ಇದಕ್ಕೆ 370 ಹೇಳ್ತೀವಿ ಸರ್. ಓಕೆ, 365 ಕೊಟ್ಬಿಡ್ತೀವಿ ಸರ್ ಫೈನಲ್. 3,65,000 ಗೆ ಫೈನಲ್ ಫೈನಲ್ ಟು ಫೈನಲ್ ಕೊಟ್ಬಿಡ್ತೀವಿ ಸರ್. ಓಕೆ, ಸೊ ನೋಡ್ತಾ ಇರ್ಬೋದು 3,65,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. 7489 ವೆಹಿಕಲ್ ನಂಬರ್ ಬಂದ್ಬಿಟ್ಟು. ಅಂಡ್ ಒಳಗಡೆ ಇಂಟೀರಿಯರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಪೋಸ್ಟರಿಂಗು ಅಂಡ್ AC, ಲೆದರ್ ಇಂಟೀರಿಯರ್ಸ್, ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಕೂಡ ಬರುತ್ತೆ ನಿಮ್ಗೆ ಗಾಡಿಯಲ್ಲಿ. ಸೊ ಗಾಡಿ ಆಲ್ಮೋಸ್ಟ್ ಆರಾಮಾಗಿ ಸಿಟಿಯಲ್ಲಿ ಓಲಾ ಊಬರ್ ಓಡಿಸ್ಕೊಳ್ಳೋರ್ಗೆ ಬೆಸ್ಟ್ ಆಪ್ಷನ್ ಸರ್. ಲೋನ್ ಬೇಕಾದ್ರೆ 2 ಲಕ್ಷ ಲೋನ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಇವನ್ ಲೋನ್ ಕೂಡ 2 ಲಕ್ಷ ಆಗುತ್ತೆ ಲೋನ್ ಆರಾಮಾಗಿ. ಕೂಡ 2 ಲಕ್ಷ ಆಗುತ್ತೆ ಸರ್. ಓಕೆ ಸರ್. ಅಂಡ್ ಅದೇ ತರ ಇನ್ನೂ ಒಂದು ಟೊಯೋಟಾ ಇನೋವಾ ಕ್ರಿಸ್ಟಾ 2.4 G ವರ್ಷನ್, ವೈಟ್ ಕಲರ್, ಸೂಪರ್ ಆಗಿದೆ. ಹೇಳಿ ಸರ್ ಡೀಟೇಲ್ಸ್. ಸರ್ ಗಾಡಿ ವೆರಿ ಗುಡ್ ಕಂಡೀಷನ್ ಸರ್. ಓಕೆ, ಗಾಡಿ ಬಗ್ಗೆ ಒಂದ್ ಮಾತನಾಗಲ್ಲ ಸರ್. ಓಡಿರೋದು 52 ಕಿಲೋಮೀಟರ್ ಸರ್. ಓಡಿರೋದು ಅಷ್ಟೇ. ಬರೀ 55,000 ಅಷ್ಟೇ. ಅಷ್ಟೇ ಸರ್, 52 ಕಿಲೋಮೀಟರ್ ಸರ್. ಓಕೆ, ಅಷ್ಟೇ ಓಡಿರೋದು. ಗಾಡಿ ಸೂಪರ್ ಇದೆ ಸರ್. ಸೀಟ್ ಕವರ್, ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ ಸರ್. ಬರೀ 55,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು ಗಾಡಿ ಗಾಡಿ. ನೋಡಿ ಸರ್ ಹೆಂಗಿದೆ. ಅಂಡ್ ಸೀಟ್ ಕವರ್ ನೋಡ್ತಾ ಇರ್ಬೋದು ಯಾವ ತರ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಅಡಿಷನಲ್ ಆಗಿ ಆಮ್ರೆಸ್ಟ್ ಕೂಡ ಬರುತ್ತೆ. ಸೊ ಆಮ್ರೆಸ್ಟ್ ಬರುತ್ತೆ. ಇದು ಬಂದ್ಬಿಟ್ಟು 3rd ರೋ. ಸೊ ನಿಮ್ಗೆ 3rd ರೋ ಆದ್ರೂ ಕೂಡ ನಿಮ್ಗೆ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಎಲ್ಲ ಬರುತ್ತೆ. ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ, ರೂಫ್ AC ಬರುತ್ತೆ, ಏರ್ ಬ್ಯಾಗು. ಕಂಪ್ಲೀಟ್ ಆಗಿ ಒಂದು ಕಾರ್ಗೆ ಇಂಪಾರ್ಟೆಂಟ್ ಸೇಫ್ಟಿ ಫೀಚರ್ಸ್ ಏನೆಲ್ಲ ಬೇಕೋ ಆ ಸೇಫ್ಟಿ ಫೀಚರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ನಿಮ್ಗೆ. ಟಚ್ ಸ್ಕ್ರೀನ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್ ಅಂಡ್ ಆಮ್ರೆಸ್ಟ್, ರೇರ್ AC, ಚಾರ್ಜಿಂಗ್ ಪೋರ್ಟ್ ಇವೆಲ್ಲ ಬರುತ್ತೆ. ಸೊ ಬರೀ 54,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು ಈ ಟೊಯೋಟಾ ಇನೋವಾ ಕ್ರಿಸ್ಟಾ. ಸರ್ ಇವಾಗ ಈ ಟೊಯೋಟಾ ಇನೋವಾ ಕ್ರಿಸ್ಟಾಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಟು ಸರ್ 17 ಲಕ್ಷ ಹೇಳ್ತೀವಿ ಸರ್. ಓಕೆ, ಗಾಡಿ ಸೂಪರ್ ಇದೆ ಸರ್. 17 ಲಕ್ಷ ಹೇಳ್ತಿದೀವಿ. ಲೋನ್ ಕೂಡ 10 ಲಕ್ಷ ಮಾಡ್ಕೊಡ್ತೀವಿ. ಓಕೆ, ಒಂದು 1670 1660 ಫೈನಲ್ ಮಾಡ್ಕೊಡ್ತೀವಿ ಸರ್. 1660 ನೋ ಬಾರ್ಗಿಂಗ್, ಫೈನಲ್ ಫಿಕ್ಸ್ ಪ್ರೈಸ್. ಲೋನ್ ಕೂಡ ಆಗುತ್ತೆ. ಲೋನ್ ಕೂಡ ಆಗುತ್ತೆ ಸರ್. 2019 ಮಾಡಲಿ ಸರ್. 2019 ಶೋರೂಮ್ ರೆಕಾರ್ಡ್, ಶೋರೂಮ್ ಟ್ರ್ಯಾಕ್ ಇದೆ ನಿಮ್ಗೆ. ಸೊ ನಿಮ್ಗೆ ಆಲ್ಮೋಸ್ಟ್ ಇಷ್ಟು ಕಡಿಮೆ ಓಡಿರೋ ಇನೋವಾ ಕ್ರಿಸ್ಟಾ ಸಿಗಲ್ಲ ಸರ್. ಎಲ್ಲ 2 ಲಕ್ಷ 3 ಲಕ್ಷ ಓಡಿರ್ತವೆ ಸರ್. ಓಕೆ, ಸೊ ಇವಾಗ ನೀವು ಇದೇ ಗಾಡಿ ಶೋರೂಮ್ ಅಲ್ಲಿ ತಗೋಬೇಕಂದ್ರೆ ಜಾಸ್ತಿ ಪ್ರೈಸ್ ಆಗುತ್ತೆ. ಈಗ ಅರ್ಧ ಪ್ರೈಸ್. ಹ್ಞೂ ಸರ್, ಅರ್ಧ ಪ್ರೈಸ್. ಓಕೆ ಸರ್, ಥ್ಯಾಂಕ್ ಯು. ಅಂಡ್ ಅದೇ ತರ ಮಾರುತಿ ಸುಜುಕಿ ಎರ್ಟಿಗಾ ನೋಡ್ತಾ ಇರ್ಬೋದು. ಇದು ನ್ಯೂ ಶೇಪ್ ಆಕ್ಚುಲಿ ಸರ್. ಇದಾದ್ಮೇಲೆ ಆಲ್ಮೋಸ್ಟ್ ನಿಮ್ಗೆ ಫುಲ್ ಸ್ಟಾಪ್ ಆಗಿದೆ. ಅಂಡ್ ಈ ಗಾಡಿಗಳು ಕೂಡ ಕಡಿಮೆನೆ ಸಿಗೋದು ನಿಮ್ಗೆ VDI ಡೀಸೆಲ್ ಅಲ್ಲಿ, ಅದು ಕೂಡ ಯೆಲ್ಲೋ ಬೋರ್ಡ್ ಅಲ್ಲಿ. ಹೇಳಿ ಸರ್ ಡೀಟೇಲ್ಸ್. ಸರ್ 19 ಮಾಡಲು ಸೆಕೆಂಡ್ ಓನರ್ ಸರ್. ಗಾಡಿ ವೆರಿ ಗುಡ್ ಕಂಡೀಷನ್ ಸರ್. ಓಕೆ, ಗಾಡಿ ಬಗ್ಗೆ ಮಾತಾಡಲ್ಲ. ಟೈರ್ಸ್, ಲೆದರ್ಸ್, ಸಿಸ್ಟಮ್, AC, 4 ವಿಂಡೋ ಎಲ್ಲ ಇದೆ ಸರ್. ಓಕೆ ಸರ್, ಇವಾಗ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದಕ್ಕೆ 970 ಹೇಳ್ತೀವಿ ಸರ್. 9.5 ಫೈನಲ್ ಕೊಟ್ಬಿಡ್ತೀವಿ ಸರ್. 970, 9.5 ಫೈನಲ್. 9,50,000 ಫೈನಲ್. ಫೈನಲ್ ಟು ಫೈನಲ್ ಕೊಡ್ತೀವಿ ಸರ್. ಸೊ 9,50,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. 2019 ಮಾಡಲು. ಅಂಡ್ ಓನರ್ಶಿಪ್ ಏನಾಗಿದೆ ಸರ್? ಸರ್ ಓನರ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಆಗಿದೆಯಾ? ಹಾ. ಅಂಡ್ ಗಾಡಿ ಎಲ್ಲ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಮೈನ್ಲಿ ಡೀಸೆಲ್ ವೆಹಿಕಲ್ ಅಂಡ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ, ಕ್ಯಾಮೆರಾ ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ 9444 ವೆಹಿಕಲ್ ನಂಬರ್ ಕೂಡ ಗಾಡಿ ಸೂಪರ್ ಇದೆ ಸರ್. ನಂಬರ್ ನೋಡಿ ಸರ್ ಹೆಂಗಿದೆ. ಸೊ ನಿಮ್ಗೆ ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ನೋಡ್ತಾ ಇರ್ಬೋದು. ಇದೆಲ್ಲ ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು. ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್ ಅಂಡ್ ಕಂಪ್ಲೀಟ್ ಆಗಿ ಒಳ್ಳೆ ಫೀಚರ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 9.5 ಕೊಟ್ಬಿಡ್ತೀವಿ ಸರ್. 970 ಹೇಳ್ತೀವಿ. 9.5 ಫೈನಲ್ ಕೊಟ್ಬಿಡ್ತೀವಿ ಸರ್. 9.5 ಫೈನಲ್. ಫೈನಲ್ ಟು ಫೈನಲ್ ಕೊಡ್ತೀವಿ ಸರ್. ಓಕೆ ಓಕೆ ಸರ್, ಇವಾಗ 100% ಅಂದ್ರೆ ಒಂದು 6.5 ಲೋನ್ ಆಗುತ್ತೆ ಸರ್. ಖಂಡಿತ ಮಾಡ್ಕೊಡ್ತೀವಿ. ಓಕೆ, ಒಂದು 6 ಲೋನ್ ಮಾಡಿಸ್ಕೊಡ್ತೀವಿ ಸರ್. ಓಕೆ, ಬೆಂಗಳೂರವರು ಹೊರಗಡೆ ಯಾರು ಬೇಕು ಅಂದ್ರೆ ಖಂಡಿತ ಬಂದು ತಗೊಂಡೋಗ್ಬೋದು ಸರ್. ಓಕೆ, ಖಂಡಿತ ಲೋನ್ ಮಾಡಿಸ್ಕೊಡ್ತೀನಿ. ಅಂಡ್ 4451 ವೆಹಿಕಲ್ ನಂಬರ್ ಬಂದ್ಬಿಟ್ಟು ಡಿಸೈರ್ 20 ಮಾಡಲ್ ಟೂರ್ ಎಸ್ ಸರ್. 20 ಮಾಡಲು 20 ಮಾಡಲ್ ಸರ್. ಟೂರ್ ಎಸ್ ಸರ್. ಡೀಸೆಲ್ ಪಕ್ಕ ಡೀಸೆಲ್ ವೆಹಿಕಲ್ ಪಕ್ಕ ಮ್ಯಾನುಫ್ಯಾಕ್ಚರ್ ರಿಜಿಸ್ಟ್ರೇಷನ್ ಎಲ್ಲ 20 ಮಾಡಲೇ ಸರ್. 20 ಮಾಡಲು 20 ಮಾಡಲೇ ಸರ್. ಟೂರ್ ಎಸ್ ಸರ್ ಎಲ್ಲ ಚೆನ್ನಾಗಿದೆ. ಅಂಡ್ ಗಾಡಿ ನಂಬರ್ ಕೂಡ ಸೂಪರ್ ಆಗಿದೆ 4451. ಅಂಡ್ ಇದು ಬಂದ್ಬಿಟ್ಟು 2020 ಮಾಡಲು. ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಅಡಿಷನಲ್ ಆಗಿ ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ನೋಡ್ತಾ ಇರ್ಬೋದು ಲೆದರ್ ಇಂಟೀರಿಯರ್ಸ್. ಕಾರು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಜಾಸ್ತಿ ಓಡಿರಲ್ಲ ಅನ್ಸುತ್ತೆ ಈ ಕಾರು. ಸರ್ ಎಷ್ಟು ಕಿಲೋಮೀಟರ್ ಆಗಿದೆ ಸರ್? ಒಳಗಡೆ ಸರ್. ಒಳಗಡೆ ಮೇನ್ಲಿ 20 ಮಾಡಲು 20 ಮಾಡಲ ಸರ್. ಸಿಂಗಲ್ ಓನರ್. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 7 ಲಕ್ಷ ಹೇಳ್ತೀವಿ ಸರ್. ಓಕೆ, 680 ಕೊಟ್ಬಿಡ್ತೀವಿ ಸರ್. 680 ಫೈನಲ್. ಫೈನಲ್ ಟು ಫೈನಲ್ ಕೊಟ್ಬಿಡ್ತೀವಿ ಸರ್. ಲೋನ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಲೋನ್ ಕೂಡ ಆಗುತ್ತೆ ನಿಮ್ಗೆ.
4 ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಸರ್. ಓಕೆ. ಅಂಡ್ ಅದೇ ತರ ಇನ್ನೂ ಒಂದು ಸಿಯಾಜ್ ಸರ್. ಸಿಯಾಜ್ ನೋಡ್ತಾ ಇರ್ಬೋದು. ಟೋಟಲ್ 2 ಸಿಯಾಜ್ ಇದೆ. ಇದು ಬಂದ್ಬಿಟ್ಟು ಮಿಡಿಲ್ ವೇರಿಯಂಟ್. ಹೇಳಿ ಸರ್. ಸರ್ ಸಿಂಗಲ್ ಓನರ್ ಸರ್. ಓಕೆ. 6.5 ಹೇಳ್ತೀವಿ ಸರ್. ಓಕೆ. ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. 17 ಮಾಡಲ್ ಸರ್. 17 ಮಾಡಲು ಸಿಂಗಲ್ ಓನರ್ 6.5 ಹೇಳ್ತಿದ್ರೆ ಇನ್ನು ಕೂಡ ಹೆಚ್ಚು ಕಡಿಮೆ ಆಗುತ್ತೆ ಮಾಡ್ಕೊಡ್ತೀವಿ ಸರ್. ಸರ್ ನಿಮ್ಗೆ ಇದು ಬಂದ್ಬಿಟ್ಟು ಮಾರುತಿ ಸಿಯಾಜ್ VDI ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಬಾಡಿ ಲೈನ್ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ನೀಟಾಗಿ ಮಾಡಿಸಿದ್ದಾರೆ. ಸ್ಟಾಕ್ ಆಗಿದೆ ಗಾಡಿ. 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ. ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಕಂಪನಿ ಫಿಟೆಡ್. ಅಂಡ್ ಆರ್ಮ್ ರೆಸ್ಟ್ ಬರುತ್ತೆ. ಲೆದರ್ ಇಂಟೀರಿಯರ್ಸ್ ಕೂಡ ಕ್ಲೀನ್ ಆಗಿದೆ. ಸೊ ನಾವು ಸಿಯಾಜ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಎಲ್ಲೋ ಬೋರ್ಡ್ ಯೂಸ್ ಕಾರ್ಸ್ ಅಲ್ಲಿ ಲಕ್ಸುರಿ ಕಾರ್ ಏನಾರ ಬೇಕಂದ್ರೆ ಇದಕ್ಕಿಂತ ಬೆಸ್ಟ್ ಆಪ್ಷನ್ ಯಾವ್ದು ಇರಲ್ಲ. 6915 ಈ ವೆಹಿಕಲ್ ಗೆ ಒಂದು ಫೈನಲ್ ಡೆಡ್ ಲೈನ್ ಪ್ರೈಸ್ ಕೊಟ್ಬಿಡಿ ಸರ್. 6.30 ಕೊಟ್ಬಿಡ್ತೀವಿ ಸರ್. 6.30 ಫೈನಲ್. ಫೈನಲ್ ಕೊಡ್ತೀವಿ ಸರ್. ಓಕೆ. ಅಂಡ್ ಅದೇ ತರ ಇನ್ನೂ ಒಂದು ಸಿಯಾಜ್ ಇದೆ. ಹೇಳಿ ಸರ್. ಸರ್ 19 ಮಾಡಲ್ ಸರ್. ಓಕೆ. ಸಿಂಗಲ್ ಓನರ್ ಸರ್. 19 ಮಾಡಲು ಸಿಂಗಲ್ ಓನರ್ ಟಾಪ್ ಅಂಡ್ ವೆಹಿಕಲ್. ಟಾಪ್ ಅಂಡ್ ಮ್ಯಾಗ್ವಿಲ್ ಎಲ್ಲ ಐತೆ. ಸಿಸ್ಟಮ್ ಐತೆ. ಮ್ಯಾಗ್ವಿಲ್ ಟಾಪ್ ಅಂಡ್ ಗಾಡಿ ನಾವ್ ಹೇಳೋದೇ ಬೇಕಾಗಿಲ್ಲ. ಮ್ಯಾಗ್ವಿಲ್ ನೋಡಿ ತಕ್ಷಣ ಟೋಟಲ್ ನಮ್ಮ ಹತ್ರ 7-8 ಗಾಡಿ ಇದೆ ಸರ್. ಇವು ಸಿಯಾಜ್ ಗಳು ಟೋಟಲ್ 300 ಇರೋ ಸರ್. ಓಕೆ. ಇನ್ನು ಬೇರೆ ಕಡೆ ಇನ್ನು 3 ಸಿಯಾಜ್ ಇದೆ. 3 ಸಿಯಾಜ್ ಇದೆ ಸರ್. ಓಕೆ. ಸೊ ನೋಡ್ತಾ ಇರ್ಬೋದು ಟಾಪ್ ಅಂಡ್ ವೆಹಿಕಲ್ ಮಾರುತಿ ಸುಜುಕಿ ಸಿಯಾಜ್. ಸರ್ ಇದು 20 ಮಾಡಲ್ ಇದು ಸರ್. 19 ಮಾಡಲ್ ಸರ್. 19 ಮಾಡಲು. ಸೊ ಇದರಲ್ಲಿ ಫೀಚರ್ಸ್ ನಾವು ಹೇಳೋದೇ ಬೇಕಾಗಿಲ್ಲ. 2 ಏರ್ ಬ್ಯಾಗ್ ಬರುತ್ತೆ. ಇದಕ್ಕೂ ಕೂಡ ಲೋನ್ ಮಾಡಿಸ್ಕೊಡ್ತೀವಿ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್, ಆರ್ಮ್ ರೆಸ್ಟ್, 4 ಕೂಡ ಪವರ್ ವಿಂಡೋ ಬರುತ್ತೆ. ಮಿರರ್ ಅಡ್ಜಸ್ಟಬಲ್ ಕೂಡ ಬರುತ್ತೆ ನಿಮ್ಗೆ. ಒಂದು ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್ ಅಂತಾನೆ ಹೇಳ್ಬೋದು ಸರ್. ಈ ಮಾರುತಿ ಸುಜುಕಿ ಸಿಯಾಜ್ ಟಾಪ್ ಅಂಡ್ ವೆಹಿಕಲ್ ಗೆ 19 ಮಾಡಲ್ ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ ಸರ್? 7.5 ಹೇಳ್ತೀವಿ ಸರ್. ಓಕೆ. 7.30 ಕೊಟ್ಬಿಡ್ತೀವಿ ಸರ್. 7.30 ಫೈನಲ್. ಫೈನಲ್ ಕೊಟ್ಬಿಡ್ತೀವಿ. 100% ಲೋನ್ ಆಗುವಂತ ವೆಹಿಕಲ್. 7,30,000 ಗೆ ಫೈನಲ್ ಸರ್. ಓಕೆ. ಅಂಡ್ ಅದೇ ತರ ಇಲ್ಲಿ ಒಂದು ಟೊಯೋಟಾ ಇಟಿಯೋಸ್ ಸರ್. 14 ಮಾಡಲ್ ಸರ್. GD ಸಿಂಗಲ್ ಓನರ್ ಸರ್. 14 ಮಾಡಲ್ ಸಿಂಗಲ್ ಓನರ್ ಎಲ್ಲೂ ಸಿಗಲ್ಲ ಸರ್. ಹೌದು. ಎಲ್ಲ 3-4 ಆಗಿರುತ್ತೆ ಸರ್. ಹೌದೌದು. ಸಿಂಗಲ್ ಓನರ್ ಎಲ್ಲೂ ಸಿಗೋದಿಲ್ಲ ಸರ್. ಸೊ ಈ ಗಾಡಿ ನೋಡಿದ್ರೆ 14 ಮಾಡಲ್ ತರ ಕಾಣಿಸೋದೇ ಇಲ್ಲ. ಆಲ್ಮೋಸ್ಟ್ ಬಾಡಿ ಲೈನ್ ನೋಡಿದ್ರೆ ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಅದು ಕೂಡ ಮೈನ್ ಸಿಂಗಲ್ ಓನರ್. ಹೌದು ಸರ್. 14 ಮಾಡಲು ಸಿಂಗಲ್ ಓನರ್ ಸಿಗಲ್ಲ. ಸಿಂಗಲ್ ಓನರ್. ಹೌದು ಸರ್. ಸರ್ ಇವಾಗ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಿದ್ದೀರಾ ಸರ್? 4.20 ಹೇಳ್ತೀವಿ ಸರ್. 4 ಲಕ್ಷ ಕೊಟ್ಬಿಡ್ತೀವಿ ಸರ್. 4 lakhs ಗೆ ಫೈನಲ್ ಸಿಂಗಲ್ ಓನರ್ 14 ಮಾಡಲು. 14 ಮಾಡಲ್ ಸರ್. ಎಷ್ಟು ರನ್ ಆಗಿದೆ ಸರ್? ಸರ್ 110 ಓಟ ಸರ್. ಓಕೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸರ್ 4 lakhs ಗೆ ಫೈನಲ್ ಸರ್? ಸರ್ 4 ಲಕ್ಷ ಕೊಡ್ತೀನಿ ಸರ್. 4 ಲಕ್ಷ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ಆಲ್ಮೋಸ್ಟ್ ನಿಮ್ಗೆ 14 ಮಾಡಲು ಇವಾಗ ನೋಡ್ಕೊಂಡ್ರೆ ನಿಮ್ಗೆ ಹತ್ರ ಸೆಕೆಂಡ್ ಓನರ್, ಥರ್ಡ್ ಓನರ್ ಆಗಿರುತ್ತೆ. ಬಟ್ ಇದು ಸಿಂಗಲ್ ಓನರ್, ಜಾಸ್ತಿ ಓಡಿಲ್ಲ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿ. ಓಕೆ ಸರ್. 4 lakhs ಫೈನಲ್ ಸರ್. ಓಕೆ. ಅಂಡ್ ಅದೇ ತರ ಮಹೇಂದ್ರ ಮೊರಾಜೋ 19 ಮಾಡಲ್ ಸರ್. ಸಿಂಗಲ್ ಓನರ್. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಲೋನ್ ಕೂಡ ಮಾಡಿಸ್ಕೊಡ್ತೀವಿ. ಲೋನ್ ಬೇಕಂದ್ರೆ ಲೋನ್ ಕೂಡ ಆಗುತ್ತೆ ಸರ್. ಲೋನ್ ಕೂಡ ಮಾಡಿಸ್ಕೊಡ್ತೀವಿ. ಅಂಡ್ 19 ಮಾಡಲು ಸಿಂಗಲ್ ಓನರ್, ಲೋನ್ ಕೂಡ ಆಗುತ್ತೆ. 5239 ವೆಹಿಕಲ್ ನಂಬರ್. ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಡ್ತೀವಿ ಸರ್. ಸರ್ 7.5 ಹೇಳ್ತೀವಿ ಸರ್. ಓಕೆ. 7.30 ಕೊಟ್ಬಿಡ್ತೀವಿ ಸರ್. 7.30 ಫೈನಲ್ ಕೊಡ್ತೀವಿ ಸರ್. 7,30,000 ಫೈನಲ್. ಸೊ ನಿಮ್ಗೆ ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಸೊ ಕೃಷ್ಣ ತಗೊಳ್ಳೋರು ಕಾಸು ಕಡಿಮೆ ಇದೆ ನಮ್ಗೆ, ಇಲ್ಲ ಅಂದ್ರೆ ನಮ್ಗೆ ಕಡಿಮೆ ರೇಟ್ ಅಲ್ಲಿ ದೊಡ್ಡ ವೆಹಿಕಲ್ ಬೇಕು, ಆತರ ಏನಾದ್ರು ನೋಡಂಗಿದ್ರೆ ಬೆಸ್ಟ್ ಆಪ್ಷನ್. ಸೊ ನೋಡ್ತಾ ಇರ್ಬೋದು ಸೆಕೆಂಡ್ ಡ್ರಾಪ್ ಸರ್. ಇದು ಒಳ್ಳೆ ಗಾಡಿ. ಹೌದು. 90 ಮಾಡಲ್ ಇಷ್ಟ ಬೇಕಂದ್ರೆ 15 ಲಕ್ಷ ಬೇಕು. ಹೌದೌದು. ಮರಾಜ ಬೇಕು ಅದರಲ್ಲಿ 7 ಲಕ್ಷ 7.30 ಸಿಗ್ತವೆ. ಹೌದೌದು. ಸೊ ಇದೊಂಥರ ಸೂಪರ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಅದು ಕೂಡ ಮಹೇಂದ್ರ ವೆಹಿಕಲ್. ನಿಮ್ಗೆ ಆಫ್ ರೋಡ್ ಗೆ ಕಿಂಗ್ ಮಹೇಂದ್ರ ವೆಹಿಕಲ್ಸ್ ಯಾವ್ದೇ ತಗೊಂಡ್ರು. ಅಂಡ್ ಸರ್ ಏನ್ ಹೇಳಿದ್ರು ಪ್ರೈಸ್ ಈ ಮಹೇಂದ್ರ ಮೊರಾಜ? ಸರ್ 7.5 ಹೇಳ್ತೀವಿ. 7.30 ಕೊಟ್ಬಿಡ್ತೀವಿ ಸರ್. 7.30 ಫೈನಲ್ ಕೊಡ್ತೀವಿ ಸರ್. ಅಂಡ್ ಅದೇ ತರ ಟೊಯೋಟಾ ಇನೋವಾ 10 ಮಾಡಲ್ ಸರ್. 2010. ಹೇಳಿ ಸರ್ ಡೀಟೇಲ್ಸ್. ಸರ್ ಗಾಡಿ ಸಿಂಗಲ್ ಥರ್ಡ್ ಓನರ್ ಸರ್. ಓಕೆ. ಗಾಡಿ ವೆರಿ ಗುಡ್ ಕಂಡೀಷನ್ ಸರ್. ಈ ತರ ಗಾಡಿ ಎಲ್ಲೂ ಸಿಗಲ್ಲ ಸರ್. 10 ಮಾಡಲ್ ಗಾಡಿ ಸೂಪರ್ ಆಗಿದೆ. ಟೈರು, ಲೆದರ್ ಸೀಟ್ ಕವರ್, ಸಿಸ್ಟಮ್ ಸೂಪರ್ ಆಗಿದೆ ಸರ್. 4.5 ಹೇಳ್ತೀವಿ ಸರ್. ಓಕೆ. 4.20 4.30 ಕೊಟ್ಬಿಡ್ತೀವಿ ಸರ್. 4.20 ಫೈನಲ್ ಕೊಡ್ತೀವಿ ಸರ್. ಓಕೆ. ಸೊ 10 ಮಾಡಲು 4.20 ಫೈನಲ್. ನಿಮ್ಗೆ ಅಡಿಷನಲ್ ಆಗಿ ಕ್ಯಾರಿಯರ್ ಎಲ್ಲ ಬರುತ್ತೆ. ಸೀಟ್ ಕವರ್, ಸಿಸ್ಟಮ್. ಸೊ ನಿಮ್ಗೆ ಟಚ್ ಸ್ಕ್ರೀನ್ ಇದೆ ನೋಡ್ತಾ ಇರ್ಬೋದು. 10 inch ಟಚ್ ಸ್ಕ್ರೀನ್ ಇದೆ ನಿಮ್ಗೆ. ಲೆದರ್ ಇಂಟೀರಿಯರ್ಸ್ ಮಾತ್ರ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನೀಟಾಗಿ ಗೊತ್ತಾಗ್ತಿರುತ್ತೆ. ಅಂಡ್ ಮಿರರ್ ಅಡ್ಜಸ್ಟಬಲ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಅಂಡ್ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು 6+ ಸರ್. ಇದು 6+ ಸರ್. ಗಾಡಿ ಮಾತ್ರ ಸೂಪರ್ ಆಗಿದೆ.
ಅಂಡ್ 5889 ವೆಹಿಕಲ್ ನಂಬರ್ ಬಂದ್ಬಿಟ್ಟು 2.5 ಜಿ ವರ್ಷನ್. ಓಕೆ ಸರ್, ಏನ್ ಹೇಳಿದ್ರು ಪ್ರೈಸ್? 4 ಲಕ್ಷ 4.25 ಹೇಳ್ತೆ ಸರ್. 4.20 ಕೊಟ್ಬಿಡ್ತೀವಿ ಸರ್. 20 ಫೈನಲ್. ಫೈನಲ್ ಸರ್. ಓಕೆ. ಅಂಡ್ ಅದೇ ತರ ಇನ್ನೂ ಒಂದು ಟೊಯೋಟಾ ಸಿಂಗಲ್ ಓನರ್ ಸರ್. 17 ಮಾಡಲು ಇಟಿಎಸ್ ಜಿಡಿನ ಸರ್ ಇದು? ಜಿಡಿನ ಸರ್. ಓಕೆ ಓಕೆ. ಟೈರು, ಸೀಟ್ ಕವರು, 17 ಮಾಡಲ ಸರ್? 17 ಮಾಡಲು ಸಿಂಗಲ್ ಓನರ್ 17 ಮಾಡಲು. ಅಂಡ್ ವೆಹಿಕಲ್ ಎಲ್ಲ ಈ ತರ ಇದೆ ನಿಮ್ಗೆ. ಸರ್ ಇವಾಗ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಡ್ತೀವಿ ಸರ್. 6 ಲಕ್ಷ ಹೇಳ್ತೀವಿ ಸರ್. ಓಕೆ. ಒಂದು 5.70 ಕೊಟ್ಬಿಡ್ತೀವಿ ಸರ್. 5.70 ಫೈನಲ್. ಫೈನಲ್ ಕೊಡ್ತೀವಿ ಸರ್. ಓಕೆ, 5.70 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ 6 lakhs ಕೋಟಿಂಗ್. 6 lakhs ಕೋಟಿಂಗ್. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಲೋನ್ ಬೇಕಾದ್ರೆ ಲೋನ್ 570 ಫೈನಲ್ ಸರ್? ಸರ್ 570 ಫೈನಲ್ ಕೊಡ್ತೀವಿ ಸರ್. ಸೊ 5,70,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ಗೆ. ಸೊ ಆಲ್ಮೋಸ್ಟ್ ನಾನು ಇವಾಗ ತೋರಿಸಿರೋ ವೆಹಿಕಲ್ ಎಲ್ಲಾ ಗಾಡಿಗಳಿಗೂ ನಿಮ್ಗೆ 100% ಲೋನ್ ಆಗುತ್ತೆ. ಎಲ್ಲಾ ಗಾಡಿಗಳಿಗೂ ಆಲ್ಮೋಸ್ಟ್ ನಿಮ್ಗೆ 100% ಲೋನ್ ಆಗುತ್ತೆ ನಿಮ್ಗೆ. ಅಂಡ್ ಇವನ್ ಈ ಗಾಡಿಗೂ ಕೂಡ 2 ಲಕ್ಷ ಆಗುತ್ತೆ ಸರ್. 2 ಲಕ್ಷ ಮಾಡ್ಕೊಡ್ತೀನಿ ಸರ್. ಅಂಡ್ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, 100% ಡೀಟೇಲ್ಸ್ ಎಲ್ಲ ಹೇಳ್ತಾನೆ ಇರ್ತಾರೆ. ಸ್ಟಾಕ್ ಚೇಂಜ್ ಆದಾಗೆಲ್ಲ ನಾವು SLV ಕಾರ್ಸ್ ಹತ್ರ ಬಂದ್ಬಿಟ್ಟು ಇವ್ರದೇ 3 ಶೋರೂಮ್ ಇದೆ. ಕಂಪ್ಲೀಟ್ ಆಗಿ 3 ಶೋರೂಮ್ ವಿಡಿಯೋ ಕೂಡ ಕಂಪ್ಲೀಟ್ ಆಗಿ ಕವರ್ ಎಲ್ಲ ಮಾಡ್ತೀವಿ. ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ 100% ಎಲ್ಲ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಅಂಡ್ ಓಕೆ, ಬೈ, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.